ಬೋರ್ಗಾಂವ್ ರಸ್ತೆ ಡಾಂಬರೀಕರಣಕ್ಕೆ 5,25,00,000 ರೂಪಾಯಿ ಮಂಜೂರು. ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ. ವಿಧಾನ ಪರಿಷತ್ ಪ್ರಕಾಶ್ ಹುಕ್ಕೇರಿ ಮಾಹಿತಿ. ಹೌದು, ಚಿಕ್ಕೋಡಿ ತಾಲೂಕಿನ ಸದರ್ಗಾ ಪಟ್ಟಣದಿಂದ ಬೋರ್ಗಾಂವ್ ಪಟ್ಟಣದ ರೇಣುಕಾ ಮಂದಿರದವರೆಗೂ 5.4 ಕಿಲೋಮೀಟರ್ ರಸ್ತೆ ಡಾಂಬರೀಕರಣಕ್ಕಾಗಿ ಲೋಕೋಪಯೋಗಿ ಇಲಾಖೆಯಿಂದ 5,25,00,000 ರೂಪಾಯಿ ಮಂಜೂರಾಗಿದ್ದು, ಅತಿ ಶೀಘ್ರದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ತಿಳಿಸಿದರು. ಶನಿವಾರ ಬೆಳಗ್ಗೆ ಸದರ್ಗಾ ಬೋರ್ಗಾಂವ್ ರಸ್ತೆಯನ್ನು ಪರಿಶೀಲಿಸಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ಅವರು, ಈ ಮೊದಲೇ ಸದರಿ ರಸ್ತೆ ಪ್ರವಾಹದಿಂದ ಹಾಳಾಗಿದ್ದು, ತಗ್ಗು ಗುಂಡಿಗಳಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಜನವಾಡ, ಬೋರ್ಗಾಂವ್ ಹಾಗೂ ಸದರ್ಗಾ ಪಟ್ಟಣದ ಗ್ರಾಮ ಪಂಚಾಯಿತಿ ಹಾಗೂ ಸದರ್ಗಾ ಪಟ್ಟಣದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮಸ್ಥರು ಸೇರಿ ಸದರಿ ರಸ್ತೆ ಹಾಳಾಗಿದ್ದು ಆದಷ್ಟು ಬೇಗ ರಸ್ತೆ ಡಾಂಬರೀಕರಣ ಮಾಡಿಕೊಡಬೇಕು ಎಂದು ವಿನಂತಿಸಿದರು. ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಮಸ್ಯೆಯನ್ನ ನಾನು ಖುದ್ದಾಗಿ ಭೇಟಿಯಾಗಿ ತಿಳಿಸಿದ್ರಿಂದ ಲೋಕೋಪಯೋಗಿ ಇಲಾಖೆಯಿಂದ 5,25,00,000 ರೂಪಾಯಿ ಮಂಜೂರಾಗಿದ್ದು, ಗುತ್ತಿಗೆದಾರರಿಗೆ ಸದರಿ ರಸ್ತೆಯನ್ನ ದರ್ಜೆಯುತವಾಗಿ ಮಾಡಬೇಕು ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ 4 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಕಾಮಗಾರಿಯನ್ನ ಸಹ ಶೀಘ್ರದಲ್ಲಿ ಪ್ರಾರಂಭಿಸಲಾಗುವುದು. ಅಲ್ಲದೆ ಜನವಾಡ, ಶಿರದವಾಡ, ಬೋರ್ಗಾಂವ್, ಕಸ್ನಾಳ ರಸ್ತೆ ಡಾಂಬರೀಕರಣಕ್ಕೆ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ಸರ್ಕಲ್ದಿಂದ ಬೋರ್ಗಾಂವ್ ತನಕ ಸದರ್ಗಾ ಪಟ್ಟಣದ ಮತ್ತು ಬೋರ್ಗಾಂವ್ ಪುರಸಭೆಯ ಮತ್ತು ಜನವಾಡ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ರು. ಏನಂತಂದರೆ, ಈ ರಸ್ತೆ ತುಂಬ ಹಾಳಾಗೈತಿ, ಅದಕ್ಕೆ ನೀವು ಇದನ್ನು ಅಭಿವೃದ್ಧಿ ಮಾಡಬೇಕಂದಾಗ ಮೊನ್ನೆ ಬೆಂಗಳೂರಿಗೆ ಹೋಗಿ ಅದು ಭೇಟಿ ಆದಾಗ ತಕ್ಷಣ 5,25,00,000 ರೂಪಾಯಿ ಇವತ್ತು ಮಂಜೂರು ಮಾಡಿ ಆದೇಶ ಆಗೈತಿ. ಈಗ ತಕ್ಷಣ ಅದನ್ನು ಟೆಂಡರ್ ಕರೆದ ಒಂದು ಗುಣಮಟ್ಟದ ಕೆಲಸ ಮಾಡಂತ ನಾವು ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಹೇಳಿದ್ವಿ. ಇದೆಲ್ಲ ಈಗ ನೀವು ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಬರಬೇಕು. ಪಾಲಿಟೆಕ್ನಿಕ್ ಕಾಲೇಜ್ಗೆ 4 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದು ಆದೇಶ ಪಟ್ಟಿ ಕೊಡ್ತೀವಿ. ಪಾಲಿಟೆಕ್ನಿಕ್ ಕಾಲೇಜ್ ಸದರ್ಗಾದವ್ರು ಎಲ್ಲರೂ ಪಾಲಿಟೆಕ್ನಿಕ್ ಕಾಲೇಜಿಗೆ ಬಂದು 4 ಕೋಟಿ ರೂಪಾಯಿ ಮಂಜೂರಾಗಿದೆ. ಪಾಲಿಟೆಕ್ನಿಕ್ ಕಾಲೇಜಿಗೆ ಕಂಪೌಂಡ, ಎಕ್ಸ್ಟ್ರಾ ರೂಮ, ಲ್ಯಾಬ ಎಲ್ಲ ಕೊಟ್ಟು 4 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅಂದರೆ ಆದಷ್ಟು ಮಟ್ಟಿಗೆ ಎಲ್ಲ ರಸ್ತೆಗಳನ್ನ ಸುಧಾರಣೆ ಮಾಡ್ತಾ ಇದ್ವಿ, ಆದಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಯುವ ನಾಯಕ ಉತ್ತಮ್ ಪಾಟೀಲ್, ಅಣ್ಣಾ ಸಾಹೇಬ್ ಹವಲೆ, ಬಸವರಾಜ್ ಗುಂಡಕಲ್ಲೆ, ಅರುಣ್ ದೇಸಾಯಿ, ಉದಯ್ ಪಾಟೀಲ್, ಸಂತೋಷ್ ನವಲೆ, ಜನವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸನಾತನ ಮಗದುಂ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣಿ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.